ನಮಸ್ಕಾರ ಎಲ್ರಿಗೂ ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಾರಿ ಚರ್ಚೆ ಆಗ್ತಾ ಇದೆ ಒಂದು ವಿಷಯದ ಬಗ್ಗೆ. ತುಂಬಾ ಜನಕ್ಕೆ ಕೆಲವು ಜನಕ್ಕೆ ಗೊತ್ತಿರ್ಬೋದು. ರೀಸೆಂಟ್ ಆಗಿ ಒಂದು ಈ ವಾರದಲ್ಲಿ ಡಿ ಬಾಸ್ ದರ್ಶನ್ ಅವ್ರದ್ದು ಒಂದು ಮೂವಿದು ಟ್ರೇಲರ್ ರಿಲೀಸ್ ಆಯಿತು. ಡೆವಿಲ್ ಮೂವಿದು ಟ್ರೇಲರ್ ರಿಲೀಸ್ ಆಯಿತು. ಅದು ಈ ಡಿಸೆಂಬರ್ ಅಲ್ಲಿ ರಿಲೀಸ್ ಆಗ್ತಿದೆ. ಸೊ ಈ ಟ್ರೇಲರ್ ನೋಡುವಾಗ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬನೇ ಯಾಕಂತ ಹೇಳಿದ್ರೆ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಮೂವಿದು ಟ್ರೇಲರ್ ಎಲ್ಲ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತದೆ. ದರ್ಶನ್ ಅವರದ್ದು ಒಂದು ಬೇರೆನೇ ಲುಕ್ ಎಲ್ಲ ಸೂಪರ್ ಆಗಿ ಬಂದಿದೆ ಆ ಟ್ರೇಲರ್. ಯಾರೆಲ್ಲ ಟ್ರೇಲರ್ ನೋಡಿಲ್ಲ ದಯವಿಟ್ಟು ಹೋಗಿ ಟ್ರೇಲರ್ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಈ ವಿಷಯ ಬಿಗ್ ಬಾಸ್ ಗೆ ಏನು ಡೆವಿಲ್ ಸಂಬಂಧ, ಮೂವಿಗೂ ಬಿಗ್ ಬಾಸ್ ಏನು ಸಂಬಂಧ, ಇದರ ಬಗ್ಗೆ ಏನು ವಿಡಿಯೋ ಅಂತೇಳಿ ನೋಡುವ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಾರಿ ಚರ್ಚೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಡೆವಿಲ್ ಮೂವಿಯಲ್ಲಿ ಗಿಲ್ಲಿ ನಟ ಅಂತ ಹೇಳಿದ್ರೆ ಇವಾಗ ಬಿಗ್ ಬಾಸ್ ಅಲ್ಲಿ ಫೇಮಸ್ ಆಗುವ ಗಿಲ್ಲಿ ಅವರು ಡೆವಿಲ್ ಮೂವಿಯಲ್ಲಿ ಒಂದು ಕಾಮಿಡಿಯನ್ ಪಾರ್ಟಿ ಮಾಡಿದ್ದಾರೆ. ಆ ಟ್ರೇಲರ್ ಅಲ್ಲಿ ಸಹ ಒಂದು ಸೀನಲ್ಲಿ ಗಿಲ್ಲಿ ಅವರು ಬರ್ತಾರೆ, ಗೊತ್ತಾಯ್ತಾ? ಸೊ ಇದಕ್ಕೂ ಈ ಮೂವಿ ಬಿಗ್ ಬಾಸ್ಗೆ ಏನು ಸಂಬಂಧ ಅಂತ ನೋಡೋದಾದ್ರೆ, ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಹೇಳ್ತಿದ್ದಾರೆ ಡೆವಿಲ್ ಮೂವಿಯ ಟ್ರೇಲರ್ ಅನ್ನು ಬಿಗ್ ಬಾಸ್ ಅಲ್ಲಿ ಪ್ಲೇ ಮಾಡಬೇಕು, ಡೆವಿಲ್ ಮೂವಿಯ ಟ್ರೇಲರ್ ಅನ್ನು ಬಿಗ್ ಬಾಸ್ ಅಲ್ಲಿ ಪ್ಲೇ ಮಾಡಬೇಕು, ಪ್ಲೇ ಮಾಡ್ತಾರಾ ಅಂತೇಳಿ ಕೆಲವು ಜನ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಇಲ್ಲಿ. ಸೊ ಇದಕ್ಕೆ ಏನಕ್ಕೆ ಕ್ವಶನ್ ಮಾರ್ಕ್ ಜನರದು ಅಂತ ಹೇಳಿದ್ರೆ, ನೀವು ಲಾಸ್ಟ್ ಸೀಸನ್ ನೋಡಿದಿರಿ. ಲಾಸ್ಟ್ ಸೀಸನ್ ಅಲ್ಲಿ ಉಗ್ರಂ ಮಂಜು ಇದ್ದ. ಉಗ್ರಂ ಮಂಜು ಅವರು ಆಟ ಆಡಿದ್ದು, ಸೊ ಅವರೆಲ್ಲ ಯಾವ ರೀತಿ ಆಟ ಆಡಿದೆಲ್ಲ ನೋಡಿದ್ರಿ. ಉಗ್ರಂ ಮಂಜು ಬಿಗ್ ಬಾಸ್ ಮನೆ ಒಳಗಿರುವಾಗ ಕಿಚ್ಚ ಸುದೀಪ್ ಅವರದ್ದು ಮ್ಯಾಕ್ಸ್ ಮೂವಿದು ಟ್ರೇಲರ್ ರಿಲೀಸ್ ಆಯಿತು. ಮ್ಯಾಕ್ಸ್ ಮೂವಿ ಟ್ರೇಲರ್ ರಿಲೀಸ್ ಆಯಿತು. ಸೊ ಉಗ್ರಂ ಮಂಜು ಇದ್ದ ಕಾರಣಕ್ಕಾಗಿ ಬಿಗ್ ಬಾಸ್ನ ಮನೆ ಒಳಗೆ ಕಿಚ್ಚ ಸುದೀಪ್ ಅವರದ್ದು ಮ್ಯಾಕ್ಸ್ ಮೂವಿದು ಟ್ರೇಲರ್ ಅನ್ನು ಇದು ಮಾಡಿದ್ರು ಅಂತ ಹಾಕಿದ್ರು ಬಿಗ್ ಬಾಸ್ ಅಲ್ಲಿ. ತುಂಬಾ ಜನ ನೋಡಿದ್ರು, ಅದು ಉಗ್ರಂ ಮಂಜು ಸಹ ನೋಡಿದ್ರು. ಸೊ ಬಿಗ್ ಬಾಸ್ ಮನೆ ಒಳಗೆ ಒಂದು ಸ್ಪರ್ಧಿ ಮೂವಿಯಲ್ಲಿದ್ದ ಕಾರಣಕ್ಕಾಗಿ ಮ್ಯಾಕ್ಸ್ ಟ್ರೇಲರ್ ಹಾಕಿದ್ರು. ಅದೇ ಪ್ರಕಾರ ಈಗ ಜನರ ವಾದ ಏನಂತ ಹೇಳಿದ್ರೆ, ಗಿಲ್ಲಿ ನಟ ಸಹ ಇದ್ದಾರೆ ಅಲ್ಲ, ಗಿಲ್ಲಿ ನಟ ಸಹ ಬಿಗ್ ಬಾಸ್ ಮನೆ ಒಳಗಿದ್ದಾರೆ. ಸೊ ಗಿಲ್ಲಿ ನಟ ಸಹ ಡೆವಿಲ್ ಮೂವಿಯಲ್ಲಿ ಇದ್ದಾರೆ. ಸೊ ಅದು ಒಂದು ಕಾರಣಕ್ಕಾಗಿ ನೀವು ಡೆವಿಲ್ ಮೂವಿದು ಟ್ರೇಲರ್ ಅನ್ನು ಬಿಗ್ ಬಾಸ್ ಮನೆ ಒಳಗೆ ಪ್ಲೇ ಮಾಡಬೇಕು ಅಂತೇಳಿ ತುಂಬಾ ಜನ ಒಂದು ಪೋಸ್ಟಿಗೆ ಒಂದು ಸಾವಿರಾರು ಜನ ಕಮೆಂಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಪ್ಲೇ ಮಾಡ್ತಾರಾ, ಏನಾಗುತ್ತೆ ಅಂತೇಳಿ ನೋಡೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಮೂವಿದು ಟ್ರೇಲರ್ ಅನ್ನು ಹಾಕುದಿಲ್ಲ. ಸೊ ತುಂಬಾ ಜನರು ಆಸೆ ಇಟ್ಕೊಂಡಿದ್ದಾರೆ ಹಾಕ್ತಾರೆ ಅಂತೇಳಿ, ಬಟ್ ಇಲ್ಲಿ ಹಾಕುವ ಚಾನ್ಸಸ್ ಇಲ್ಲ. ಇಲ್ಲಿವರೆಗೆ ನೋಡಿದ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಹಾಕಿಲ್ಲ. ಯಾಕಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯನ್ನು ಹೋಸ್ಟ್ ಮಾಡ್ತಿದ್ದಾರೆ. ಸೊ ಆ ಕಾರಣದಿಂದಾಗಿ ಅವರದೊಂದು ಸೊ ಯಾವುದೇ ಕಾರಣಕ್ಕೆ ಹಾಕುವ ಸಾಧ್ಯತೆ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯನ್ನು ಹೋಸ್ಟ್ ಮಾಡ್ತಿದ್ದಾರೆ. ಹೋಸ್ಟ್ ಮಾಡಿದ ಅಂತ ಹೇಳಿದ್ರೆ ಇಡೀ ಬಿಗ್ ಬಾಸ್ ನಡೆಸ್ಕೊಳ್ಳುವ ಜವಾಬ್ದಾರಿ ಕಿಚ್ಚ ಸುದೀಪ್ ಅವರದಾಗಿರ್ತದೆ. ಸೊ ಆ ಒಂದು ಕಾರಣಕ್ಕಾಗಿ ಲಾಸ್ಟ್ ಇಯರ್ ಇದು ಹಾಕಿದ್ರು. ಸೊ ಮತ್ತೆ ಒಂದು ವಿಷಯ ನೀವು ನೋಡೋದಾದ್ರೆ, ಡಿ ಬಾಸ್ ದರ್ಶನ್ ಅವರದ್ದು ಸಾಂಗ್ಸ್ ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಮಾಡಲ್ಲ. ಬೇರೆ ಬೇರೆ ಫಿಲ್ಮ್ದೆಲ್ಲ ಮಾಡ್ತಾರೆ, ಬಟ್ ಡಿ ಬಾಸ್ ಅವ್ರದ್ದು ತುಂಬಾ ಕಡಿಮೆ ಬಿಗ್ ಬಾಸ್ ಮನೆಯಲ್ಲಿ ಸಾಂಗ್ಸ್ ಪ್ಲೇ ಮಾಡಲ್ಲ. ಸೊ ಇದಕ್ಕೆ ಏನು ರೀಸನ್, ಏನು ವಿಷಯ ಅಂತ ನಮ್ಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಏನೇ ಆಗ್ಲಿ, ತುಂಬಾ ಜನ ಡೆವಿಲ್ ಟ್ರೇಲರ್ ನೋಡಿದವರಿಗೆ ಒಂದು ಆಸೆ ಇರ್ತದೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಪ್ಲೇ ಮಾಡಿದ್ರೆ ಇನ್ನೂ ಅಷ್ಟು ತುಂಬಾ ಜನರಿಗೆ ರೀಚ್ ಆಗ್ತದೆ ಅಂತ ಹೇಳಿ. ಬಟ್ ನಿಮ್ಗೆ ಇದರ ಬಗ್ಗೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಮಾಡುವ ಯಾವುದೇ ಸಾಧ್ಯತೆ ಇಲ್ಲ. ನಿಮ್ಗೆ ಇದರ ಬಗ್ಗೆ ಏನು ಅನಿಸ್ತು ಅಂತೇಳಿ ಒಂದು ಕಮೆಂಟ್ ಮರಿಬೇಡಿ. ಮತ್ತೆ ನೀವು ಯಾರ ಅಭಿಮಾನಿ ಅಂತ ಹೇಳಿ ಅದು ಸಹ ಒಂದು ಕಮೆಂಟ್ ಹಾಕಿ. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮ್ದೊಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.